ತೃಪ್ತಿಯ ಕೊರತೆ ಎಲ್ಲ ವಯಸ್ಸಿನಲ್ಲೂ ಏಕೆ? ನಮಸ್ಕಾರ ಎಲ್ರಿಗೂ, ನಾನು ಸೌಮ್ಯ ಶ್ರೇಯಸ್. ಈಗ ನಾನು ಕೇಳೋದು ಒಂದು ಸರಳ ಪ್ರಶ್ನೆ: ನೀವು ತೃಪ್ತಿಯಾಗಿದ್ದೀರಾ ಅಂತ. ಮಗು ಅಂದರೆ ಅನ್ನತ್ತೆ ಬೆಳಗ್ಗೆ ಆಟವಾಡೋದು, ತಿನ್ನೋದು, ಮಲಗೋದು, ಈಗ ತೃಪ್ತಿ 100%. ಟೀನೇಜರ್ ಅಂದರೆ ಹೊಸ ಫೋನ್ ಬೇಕು, ಟ್ರಿಪ್ ಹೋಗಬೇಕು, ತೃಪ್ತಿ 50%. ಯುವಕನಿಗೆ ನನ್ನ ಸ್ಯಾಲ್ರಿ ಬೇರೆ ಹೆಚ್ಚಾಗಬೇಕು, ತೃಪ್ತಿ 20%. ಮಧ್ಯ ವಯಸ್ಸಿನಲ್ಲಿ ಮಕ್ಕಳು ಟಾಪ್ ರ್ಯಾಂಕ್ ಪಡಿತಿದ್ದಾರಾ? ತೃಪ್ತಿ 5%. ಹಿರಿಯರು ನಾವು ಇನ್ನೂ ಯಂಗ್ ಅಲ್ವಾ? ತೃಪ್ತಿ 404. ನಾಟ್ ಎಟ್ ಆಲ್, ನಾಟ್ ಫೌಂಡ್. ಬಾಲ್ಯ ತೃಪ್ತಿಯ ಒಂದು ಚಿಕ್ಕ ಲೋಕ. ಮಕ್ಕಳಿಗೆ ಚಿಕ್ಕ ಚಿಕ್ಕ ಟಾಯ್ಸು, ಚಾಕ್ಲೇಟ್ಸು, ಇಲ್ಲ ಅಮ್ಮನ ಸ್ಟೋರೀಸು, ಅದೇ ಸಾಕು. ತೃಪ್ತಿಯ ಗಾಳಿ ಬಿಸಿಲಿಲ್ಲದ ಮೋಡದಂತೆ ಸುಂದರ. ಆದರೆ ಯೌವನ ಹೋಲಿಕೆಯ ಪ್ರಾರಂಭ. ಅವನಿಗೆ ಹೊಸ ಬೈಕು, ನನಗೆ ಸೈಕಲ್ಲು, ಅವಳಿಗೆ ಐಫೋನು, ನನಗೆ ಕೀಪ್ಯಾಡ್ ಫೋನು. ಹೀಗೆ ಹೋಲಿಕೆ ತೃಪ್ತಿಯನ್ನು ತಿನ್ನೋದು. ನೆಕ್ಸ್ಟ್ ಜಾಬ್ ಲೈಫ್. ಓಟ ಓಟ ಓಟ. ಜಾಬ್ ಬರೋಕ್ಕೆ ಮುಂಚೆ ಒಂದು ಕಡೆ ಸೆಟ್ಲ್ ಆದಮೇಲೆ ಲೈಫ್ ಸೆಟ್ ಆಗುತ್ತಪ್ಪ. ಜಾಬ್ ಬಂದ್ರೇನು ಸ್ಯಾಲ್ರಿ ಏನು ಕಡಿಮೆ, ಪ್ರಮೋಷನ್ ಆದಮೇಲೆ ಅವನ ಪೇ ಹೆಚ್ಚಿದೆಯಲ್ಲ, ತೃಪ್ತಿಯಲ್ಲಿದೆ. ಬಫರಿಂಗ್. ಫ್ಯಾಮಿಲಿ ಲೈಫ್. ಮಕ್ಕಳು ಫ್ಯೂಚರು, ನನ್ನ ಪಾಸ್ಟು, ನನ್ನ ಫ್ಯೂಚರು. ನಮ್ಮ ಮಗ 90% ತೊಗೊಂಡಾದ್ರೆ ಅವ್ರ ಮಗ 95% ರೀ. ನಾವು ಈ ಬಾಡಿಗೆ ಮನೇಲಿ ಇದ್ದೀರಿ, ಅವರು ಹೊಸ ಫ್ಲ್ಯಾಟು. ನಾವು ಸ್ವಂತ ಮನೇಲಿ ಇದ್ರು, ಅವ್ರು ಹೊಸ ಬಂಗ್ಲೆ. ಇಲ್ಲಿ ತೃಪ್ತಿಗೆ ಹೊಸ ಲೆವೆಲ್, ಕಂಪ್ಯಾರಿಸನ್ ಮೋಡ್ ಆನ್. ನೆಕ್ಸ್ಟು ಹಿರಿಯರ ತೃಪ್ತಿ. ಹಳೆ ದಿನಗಳ ನೆನಪು. ನಮ್ಮ ಕಾಲದಲ್ಲಿ ಲೈಫ್ ಸಿಂಪಲ್ ಇತ್ತಪ್ಪ. ಈಗಿನ ಮಕ್ಳು ಏನು ಮಾಡಿದ್ರು ಏನೂ ನೆಮ್ಮದಿನೇ ಇಲ್ಲ ಅವ್ರಿಗೆ. ಆದರೆ ನಾವು ಮತ್ತೆ ಹೆಂಗಾಗೋಕ್ಕೆ ಪ್ರಯತ್ನಿಸ್ತಿದ್ದೀವಿ. ಹಾಗಾದರೆ ತೃಪ್ತಿಗೆ ಪರಿಹಾರ ಏನು? ಹೋಲಿಕೆಯನ್ನು ಬಿಡೋದು, ನಮ್ಮ ಹಂತವನ್ನು ಆನಂದಿಸುವುದು, ಬಾಲ್ಯದಿಂದ ಸಿಕ್ಕ ಪಾಠವನ್ನು ಮರೆಯದಿರುವುದು, ಜೀವನದಲ್ಲಿ ಪುಟ್ಟ ಪುಟ್ಟ ಖುಷಿಗಳನ್ನು ಸಂಗ್ರಹಿಸೋದು. ನೆಕ್ಸ್ಟ್ ಲೆವೆಲ್ ತಲುಪೋ ಮುನ್ನ ಈಗಿನ ಲೆವೆಲ್ ಎಂಜಾಯ್ ಮಾಡೋಣ. ಧನ್ಯವಾದಗಳು.